ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಮಾಯಣದುದ್ದಕ್ಕೂ ನೀವು ರಾವಣನ ಕಥೆಯನ್ನು ಕೇಳಿದಿರಿ. ರಾವಣನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಿಮಗೆ ಗೊತ್ತಿದೆ. ರಾವಣ ಕುಬೇರನನ್ನು ಸೋಲಿಸಿ ಅವನ ಪುಷ್ಪಕ ವಿಮಾನವನ್ನು ಕಿತ್ಕೊಂಡು ಬಂದಿದ್ದ. ರಾವಣನ ಅರಮನೆಯ ಅಂಗಳದಲ್ಲಿ ಸಾಕಷ್ಟು ವಿಮಾನಗಳು ನಿಂತಿದ್ವು. ರಾವಣ ಸೀತೆಯನ್ನು ಅಪಹರಿಸೋದಕ್ಕೆ ಬಂದಾಗ ಕೂಡ ಆಕಾಶ ಮಾರ್ಗದಲ್ಲಿ ಬಂದಿದ್ದ. ಸಮುದ್ರದ ನಡುವೆ ಇದ್ದ ಅವನ ದ್ವೀಪ ರಾಷ್ಟ್ರಕ್ಕೆ ರಾವಣ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದ. ಇದೆಲ್ಲವನ್ನು ಕೂಡ ನಾವು ರಾಮಾಯಣದಲ್ಲಿ ಕೇಳಿದ್ದೀವಿ. ಆದರೆ ಆಕಾಶ ಮಾರ್ಗದಲ್ಲಿ ಹೋಗಬೇಕು ಅಂದರೆ ರಾವಣನ ಬಳಿ ಪುಷ್ಪಕ ವಿಮಾನವಲ್ಲದೆ ಇನ್ನೂ ಹಲವಾರು ವೈಮಾನಿಕ ಸಾಧನಗಳು ಇರಬೇಕಲ್ವಾ? ಇನ್ನು ರಾವಣನ ಬಳಿ ಪುಷ್ಪಕ ಅನ್ನೋ ಹೆಸರಿನ ವಿಮಾನ ಇತ್ತು ಅನ್ನೋದಾದರೆ ಅವತ್ತಿಗೆ ವೈಮಾನಿಕ ಶಾಸ್ತ್ರದಲ್ಲಿ ಆವತ್ತಿನ ಜನ ಪರಿಣತರಾಗಿರಬೇಕು ಮತ್ತು ಅಂಥದ್ದೊಂದು ತಂತ್ರಜ್ಞಾನ ಅವತ್ತಿಗೆ ಚಾಲ್ತಿಯಲ್ಲಿರಬೇಕಲ್ಲ. ಈಗ ಶ್ರೀಲಂಕಾ ಆ ಬಗ್ಗೆ ಒಂದು ಸಂಶೋಧನೆಯನ್ನು ಆರಂಭ ಮಾಡಿದೆ. ರಾವಣ ಬಳಸ್ತಿದ್ದ ವಿಮಾನ, ಅದರ ತಂತ್ರಜ್ಞಾನ ಹಾಗೂ ರಾವಣನ ವೈಮಾನಿಕ ಮಾರ್ಗಗಳ ಬಗ್ಗೆ ಸಂಶೋಧನೆಯನ್ನು ನಡೆಸೋದಕ್ಕೆ ಶ್ರೀಲಂಕಾ ವೈಮಾನಿಕ ಇಲಾಖೆಗೆ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಅದರ ಜೊತೆಗೆ 2 ವರ್ಷಗಳ ಹಿಂದೆಯೇ ಸುಮಾರು 50 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೂಡ ಈ ಸಂಶೋಧನೆಗಾಗಿ ಕೊಡಲಾಗಿದೆ. ಹಾಗೆ ರಾವಣನ ವೈಮಾನಿಕ ಮಾರ್ಗಗಳ ಬಗ್ಗೆ, ತಂತ್ರಜ್ಞಾನಗಳ ಬಗ್ಗೆ ಯಾರ ಬಳಿಯಾದರೂ ಪುರಾತನ ಮಾಹಿತಿ, ಗ್ರಂಥಗಳು, ತಾಳಪತ್ರಗಳು ಏನಾದರೂ ಇದ್ದರೆ ತಂದುಕೊಡಿ ಅಂತ ಸಂಶೋಧಕರ ತಂಡ ಅಲ್ಲಿನ ಸಿಂಹಳ ಪತ್ರಿಕೆಗಳಲ್ಲಿ ಈ ಹಿಂದೆ ಜಾಹೀರಾತನ್ನು ಕೂಡ ಕೊಟ್ಟಿತ್ತು. ಕಳೆದ 2 ವರ್ಷಗಳಿಂದ ಚೀನಿ ವೈರಾಣುವಿನ ಕಾಟ ಇದ್ದ ಕಾರಣಕ್ಕೆ ನೆನೆಗುದಿಗೆ ಬಿದ್ದಿದ್ದ ಸಂಶೋಧನಾ ಕಾರ್ಯ ಈಗ ಮತ್ತೆ ಆರಂಭ ಆಗ್ತಾ ಇದೆ. ಇಲ್ಲಿ ರಾಮಾಯಣ ಕಾಲದಲ್ಲಿ ರಾವಣ ಬಳಸ್ತಿದ್ದ ವಿಮಾನದ ಬಗ್ಗೆ ಸಂಶೋಧನೆ ಅಂತ ಅಂದು ಕೂಡಲೇ ನಮ್ಮಲ್ಲಿನ ಕೆಲ ಬುದ್ಧಿವಂತರಿಗೆ ಇದು ವಿಚಿತ್ರವಾಗಿ ಕಾಣಿಸಬಹುದು. ಆದರೆ ಶ್ರೀಲಂಕಾದಲ್ಲಿ ವಿಮಾನವನ್ನು ಕಂಡು ಹಿಡಿದಿದ್ದು ರೈಟ್ ಬ್ರದರ್ಸ್ ಅಂತ ಯಾರಾದರೂ ಹೇಳಿದರೆ ಸಾಕಷ್ಟು ಜನ ಅವರನ್ನು ನೋಡಿ ನಗುತ್ತಾರೆ. ಅವರಿಗೆ ರಾವಣನ ಬಗ್ಗೆ, ರಾವಣ ಬಳಸ್ತಾ ಇದ್ದ ಅನ್ನಲಾದ ವಿಮಾನಗಳ ಬಗ್ಗೆ ತುಂಬಾನೇ ಬಲವಾದ ವಿಶ್ವಾಸ ಇದೆ. ಅವರ ದೃಷ್ಟಿಯಲ್ಲಿ ರಾವಣ ಅನ್ನೋದು ಲಂಕೆಯ ಹೆಮ್ಮೆ ಮತ್ತು ಐಡೆಂಟಿಟಿ ಕೂಡ. ಹೀಗಾಗಿನೇ ಶ್ರೀಲಂಕಾ ತನ್ನ ಮೊದಲ ಸ್ಯಾಟಲೈಟ್ಗೆ ರಾವಣ 1 ಅಂತ ಹೆಸರಿಟ್ಟಿದೆ. ರಾವಣ ಅಲ್ಲಿನ ಪ್ರವಾಸೋದ್ಯಮದ ಪ್ರಮುಖ ಆಕರ್ಷಣಾ ಕೇಂದ್ರ ಕೂಡ. ರಾಮಾಯಣ ಪ್ರವಾಸ ಲಂಕೆಗೆ ಸಾಕಷ್ಟು ಆದಾಯವನ್ನು ಕೂಡ ತಂದುಕೊಡುತ್ತೆ. ಹಾಗೆ ಅಲ್ಲಿನ ಪಠ್ಯಪುಸ್ತಕಗಳಲ್ಲಿ ಕೂಡ ರಾವಣನ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಅವರು ಬೋಧಿಸ್ತಾರೆ. ಆ ಪೈಕಿ ಒಂದು ರಾವಣ ದಂಡು ಮನೋರ ಹೆಸರಿನ ವಿಮಾನವನ್ನು ಹೊಂದಿದ್ದ ಅನ್ನೋದು. ಸಿಂಹಳೀಯ ಭಾಷೆಯಲ್ಲಿ ದಂಡು ಮನೋರ ಅಂದರೆ ಮರದಿಂದ ಮಾಡಿದ ಮಯೂರ ವಿಮಾನ ಅಂತ ಅರ್ಥ. ಹಾಗಾದರೆ ರಾಮಾಯಣದಲ್ಲಿನ ಪುಷ್ಪಕ ವಿಮಾನ ಅನ್ನೋದು ನಿಜವಾಗ್ಲೂ ಇತ್ತಾ? ಸ್ನೇಹಿತರೆ, ವಾಲ್ಮೀಕಿ ರಾಮಾಯಣದಲ್ಲಿ ಸಾಕಷ್ಟು ಕಡೆಗಳಲ್ಲಿ ರಾವಣನ ಆಕಾಶಗಮನದ ಬಗ್ಗೆ ಹಾಗೂ ಪುಷ್ಪಕ ವಿಮಾನದ ಬಗ್ಗೆ ಹೇಳಲಾಗಿದೆ. ಈ ಪುಷ್ಪಕ ವಿಮಾನ ಅನ್ನೋದು ಒಂದು ಕವಿ ಕಲ್ಪನೆಯಷ್ಟೇ. ಅವತ್ತಿಗೆ ಈ ವಿಮಾನ ಇದೆಲ್ಲ ಇರೋದಕ್ಕೆ ಸಾಧ್ಯನಾ ಅನ್ನೋದು ಭಾರತದ ಪುರಾತನ ವಿಜ್ಞಾನದ ಬಗ್ಗೆ ಅಪನಂಬಿಕೆಯನ್ನು ಬೆಳೆಸ್ಕೊಂಡವರು ಮಾತು. ಆದರೆ ನಮ್ಮ ಪುರಾತನ ಗ್ರಂಥಗಳಲ್ಲಿನ ಸಾಕಷ್ಟು ವಿಷಯಗಳೇ ಇವತ್ತಿನ ವೈಜ್ಞಾನಿಕ ಸಂಶೋಧನೆಗಳಾಗಿ ನಮ್ಮ ಕಣ್ಣು ಮುಂದೆ ರಾರಾಜಿಸ್ತಾ ಇವೆ ಅನ್ನೋದು ಸುಳ್ಳೇನಲ್ಲ. ನಾವಿವತ್ತು ಏನೆಲ್ಲ ನೋಡ್ತಾ ಇದ್ದೀವಿ ಅದರ ಬಹುತೇಕ ಉಲ್ಲೇಖಗಳು ನಮ್ಮ ಪುರಾತನ ಗ್ರಂಥಗಳಲ್ಲಿ ನಮಗೆ ಸಿಗುತ್ತವೆ. ಉದಾಹರಣೆಗೆ ಹೇಳೋದಾದರೆ, ಈ ಪುಷ್ಪಕ ವಿಮಾನದ ಬಗ್ಗೆ ಹೇಳುವಾಗ ಮಹರ್ಷಿ ವಾಲ್ಮೀಕಿಗಳು ಇದನ್ನು ತತ್ ಪುಷ್ಪಕಂ ಕಾಮಗಮನಂ ವಿಮಾನಂ ಅಂತ ಹೇಳ್ತಾರೆ. ಅಂದರೆ ಇದು ಮನಸ್ಸಿನ ಇಚ್ಛೆಯಂತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇತ್ತು ಅಂತ ಅರ್ಥ. ಯಾವ ಪೈಲಟ್ಟೂ ಇಲ್ಲದೆ ಅದರಲ್ಲಿ ಕುಳಿತವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ವಿಮಾನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋದಕ್ಕೆ ಸಾಧ್ಯ ಆಗುತ್ತಾ? ಹಾಗಂತ ಯಾರಾದರೂ ನಕ್ಕು ಬಿಟ್ರೆ ಅವರಿಗೆ ಆಧುನಿಕ ಅನ್ವೇಷಣೆಗಳ ಬಗ್ಗೆ ಯಾವ ಗಂಧ ಗಾಳಿ ಕೂಡ ಇಲ್ಲ ಅಂತ ಅರ್ಥ. ಯಾಕೆ ಅಂದರೆ 2013ರಲ್ಲಿ ಅಮೆರಿಕಾದ ಮಿನೆಸೋಟಾ ವಿಶ್ವವಿದ್ಯಾಲಯದ ಸಂಶೋಧಕರ ತಂಡ ಮನುಷ್ಯನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಚಲಿಸುವ ಕ್ವಾಡ್ ಕ್ಯಾಪ್ಟರ್ ಒಂದನ್ನು ತಯಾರು ಮಾಡ್ತಾರೆ ಮತ್ತು ಆ ಸಂಶೋಧನೆಯಲ್ಲಿ ಅವರಿಗೆ ಯಶಸ್ಸು ಕೂಡ ಸಿಗುತ್ತೆ. ಆ ನಂತರ 2014ರಲ್ಲಿ ಜರ್ಮನಿಯ ಟೆಕ್ನಿಕಲ್ ಯೂನಿವರ್ಸಿಟಿ ಆಫ್ ಮ್ಯೂನಿಚ್ನ ತಂಡ ಪ್ರೊಫೆಸರ್ ಟಿಮ್ ಫ್ರಿಕ್ ನೇತೃತ್ವದಲ್ಲಿ ಇದೇ ಥರದ ಬ್ರೈನ್ ವೇವ್ಸ್ ಆಧಾರದಲ್ಲಿ ಚಲಿಸುವ ಸಿಮ್ಯುಲೇಟರ್ ಒಂದನ್ನು ಅಭಿವೃದ್ಧಿ ಮಾಡ್ತಾರೆ. ಇಲ್ಲಿ ಎಲೆಕ್ಟ್ರೋ ಎನ್ಸೆಫಿಲಾಗ್ರಫಿಯ ಮೂಲಕ ಬ್ರೈನ್ ವೇವ್ಸ್ ಅನ್ನು ರೆಕಾರ್ಡ್ ಮಾಡಿ ಅದನ್ನು ವೈಫೈ ಮೂಲಕ ಕ್ವಾಡ್ ಕಾಪ್ಟರ್ಗೆ ಕಳುಹಿಸಿ ಆ ಮೂಲಕ ಅದನ್ನು ನಿಯಂತ್ರಿಸಲಾಗುತ್ತೆ ಮತ್ತು ಈ ಪ್ರಯೋಗದಲ್ಲಿ ಅವರು ಯಶಸ್ಸನ್ನು ಕೂಡ ಕಾಣ್ತಾರೆ. ಅದರ ಪರಿಣಾಮ ಅಂದರೆ ಈಗಾಗಲೇ ಮನಸ್ಸಿನ ಮೂಲಕ ನಿಯಂತ್ರಿಸಲ್ಪಡುವ ಚಿಕ್ಕ ಚಿಕ್ಕ ಡ್ರೋನ್ಗಳು ಬಂದಾಗಿವೆ. ಹಾಗಾದರೆ ಕಾಮಗಮನಂ ಅಂತ ವಾಲ್ಮೀಕಿಗಳು ಹೇಳಿರೋದು ಇದನ್ನೇ ಅಲ್ವೇ?
ಇನ್ನು ನೀವು ಎಲ್ಲೋರಾಗೆ ಹೋಗಿದ್ರೆ ಅಲ್ಲಿ ಒಂದು ವಿಗ್ರಹ ಅಥವಾ ಕೆತ್ತನೆಯನ್ನು ಖಂಡಿತ ನೋಡಿರ್ತೀರಿ. ನೋಡದೇ ಇದ್ರೆ ಅದು ಇಲ್ಲಿದೆ ನೋಡಿ. ಇದನ್ನು ರಾವಣನ ಹಾರುವ ಯಂತ್ರ ಅಥವಾ ಫ್ಲೈಯಿಂಗ್ ಮಿಷನ್ ಅಂತ ಹೇಳಲಾಗುತ್ತೆ. ಈ ಕೆತ್ತನೆಯನ್ನು ಸ್ವಲ್ಪ ಗಮನ ಕೊಟ್ಟು ನೋಡಿ. ಇದು ಇವತ್ತಿನ ಆಧುನಿಕ ಹಾರುವ ಯಂತ್ರಗಳು ಅಂತ ಕರೆಸಿಕೊಳ್ಳುವ ಜೆಟ್ ಪ್ಯಾಕ್ಗಳಿಗೆ ತುಂಬಾ ಹತ್ತಿರ ಅನ್ನಿಸುವ ಕೆತ್ತನೆ. ಈ ಜೆಟ್ ಪ್ಯಾಕ್ಗಳ ಅನ್ವೇಷಣೆಯಾಗಿದ್ದು 1950ರ ದಶಕದ ಅಂತ್ಯದಲ್ಲಿ ಮತ್ತು 60ರ ಆರಂಭದಲ್ಲಿ. ಹೀಗಿರುವಾಗ ಸಾಮಾನ್ಯ ಶಕ 600ರಿಂದ 1000 ನಡುವೆ ನಿರ್ಮಾಣ ಮಾಡಲಾದ ಎಲ್ಲೋರಾದ ಆಲಯಗಳಲ್ಲಿ ಇಂಥ ಜೆಟ್ ಪ್ಯಾಕ್ ಕಲ್ಪನೆ ಬರುವುದಕ್ಕೆ ಹೇಗೆ ಸಾಧ್ಯ? ಅವತ್ತಿಗೆ ಇಂಥದ್ದೊಂದು ಯಂತ್ರದ ಬಳಕೆ ಇರಲೇಬೇಕಲ್ವಾ? ಇಲ್ಲಿ ಇದನ್ನು ಸರಿಯಾಗಿ ಗಮನಿಸಿ ನೋಡಿ. 6 ಪಟ್ಟಿಗಳಿಂದ ಇಲ್ಲಿನ ಮನುಷ್ಯನಿಗೆ ಈ ಯಂತ್ರವನ್ನು ಕಟ್ಟಲಾಗಿದೆ. ಇವತ್ತಿನ ಜೆಟ್ ಪ್ಯಾಕ್ನಲ್ಲಿರೋದು ಕೂಡ 6 ಸ್ಟ್ರಿಪ್ಸೇ. ಇಲ್ಲಿ ನಿಮಗೆ ಕಾಣ್ತಾ ಇರೋ ಚಕ್ರ ಇದೆಯಲ್ಲ, ಇದು ಪ್ರೊಪೆಲ್ಲರ್. ಇನ್ನು ಕೆಳಗಡೆ ಕುದುರೆಯ ಆಕಾರ ಕಾಣ್ತಿದೆ ನೋಡಿ. ಇದು ಕುದುರೆ ಅಲ್ಲ, ಬದಲಿಗೆ ಕುದುರೆಯ ಆಕಾರದಲ್ಲಿ ಮಾಡಲಾಗಿರುವ ನಾಜಲ್. ಅಂದರೆ ಜೆಟ್ ಪ್ಯಾಕ್ ಅಥವಾ ಹಾರುವ ಯಂತ್ರ ಚಾಲನೆಗೊಂಡು ಅದು ಆಗಸಕ್ಕೆ ಚಿಮ್ಮುವಾಗ ಪ್ರೆಷರ್ ಕ್ರಿಯೇಟ್ ಆಗೋದಕ್ಕೆ ಒಂದಷ್ಟು ಅನಿಲವನ್ನು ಹೊರಸೂಸುವ ನಾಜಲ್ ಇದು. ಇವತ್ತಿನ ಜೆಟ್ ಪ್ಯಾಕಲ್ಲಿ ಕೂಡ ಇಂಥ 2 ನಾಜಲ್ಗಳಿರುತ್ತವೆ. ಇನ್ನು ಕೆಳಗಿನ ಪಕ್ಷಿ ಜಟಾಯು. ಇದು ಸೀತಾಪಹರಣದ ಸಂದರ್ಭದಲ್ಲಿ ರಾವಣ ಜಟಾಯುವಿನ ಜೊತೆಗೆ ಕಾದಾಡುವ ಸಂದರ್ಭವನ್ನು ಹೇಳುವ ಶಿಲಾ ಕೆತ್ತನೆ. ಅಂದರೆ ಅವತ್ತಿಗೆ ರಾವಣ ಆಕಾಶಗಮನದ ಮೂಲಕ ಸೀತೆಯನ್ನು ಅಪಹರಿಸಿಕೊಂಡು ಹೋದ ಅಂತ ವಾಲ್ಮೀಕಿ ಮಹರ್ಷಿಗಳು ಬರೀತಾರೆ. ಹಾಗೆ ಅಪಹರಿಸಿಕೊಂಡು ಹೋಗೋದಕ್ಕೆ ರಾವಣ ತನ್ನ ಪುಷ್ಪಕ ವಿಮಾನವನ್ನು ತಂದಿದ್ದ ಅಂತ ಅವರು ಹೇಳೋದಿಲ್ಲ. ಯಾಕೆಂದರೆ ಪುಷ್ಪಕ ವಿಮಾನ ಆಕಾರದಲ್ಲಿ ತುಂಬ ದೊಡ್ಡದಿತ್ತು. ಅದನ್ನು ದಂಡಕಾರಣ್ಯದ ಜನಸ್ಥಾನದಲ್ಲಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಅಲ್ಲಿ ರಾವಣ ತಂದದ್ದು ಪುಷ್ಪಕ ವಿಮಾನವನ್ನಲ್ಲ. ಆದರೂ ಅವನು ಆಕಾಶ ಮಾರ್ಗವಾಗಿ ಬಂದಿದ್ದ ಅಂದರೆ ಅವನಿಗೆ ಹಾರುವ ಯಂತ್ರದ ಪರಿಚಯ ಇದ್ದಿರಲೇಬೇಕು. ಆ ಬಗ್ಗೆ ಇಲ್ಲಿನ ಶಿಲ್ಪ ನಮಗೆ ಜೆಟ್ ಪ್ಯಾಕ್ ಕಲ್ಪನೆಯನ್ನು ಕೊಡುತ್ತೆ. ಮತ್ತು ಇದು ಸುಮಾರು 1000 ವರ್ಷಕ್ಕೂ ಹಿಂದೆ ಕೆತ್ತಲಾದ ಶಿಲ್ಪ. ಅದರ ಅರ್ಥ ಅವತ್ತಿನ ಜನಕ್ಕೆ ನಮಗೆ ಗೊತ್ತಿಲ್ಲದೇನೋ ಗೊತ್ತಿತ್ತು ಅಂತಾನೆ ತಾನೆ. ಇನ್ನು ಲಂಕೆಯ ಜನರ ನಂಬಿಕೆ ಏನು ಅಂದರೆ ಅಲ್ಲಿ ಒಂದಲ್ಲ 6 ವಿಮಾನ ನಿಲ್ದಾಣಗಳಿದ್ವು ಮತ್ತು ರಾವಣನ ಬಳಿ ಇಂಥ ಸಾಕಷ್ಟು ಹಾರುವ ಯಂತ್ರಗಳಿದ್ವು. ರಾವಣ ಆಕಾಶ ಮಾರ್ಗದಲ್ಲಿ ಲಂಕೆಯ ಒಳಗೆ ಮತ್ತು ಹೊರಗೆ ಹಿಮಾಲಯದವರೆಗೆ ಸಂಚರಿಸ್ತಾ ಇದ್ದ ಅನ್ನೋ ನಂಬಿಕೆ ಇದೆ. ಹೀಗೆ ಸಾಕಷ್ಟು ವಿಮಾನ ನಿಲ್ದಾಣಗಳನ್ನು ಹೊಂದಿದ್ದ ರಾವಣ ತನ್ನ ಹಾರುವ ಯಂತ್ರಗಳನ್ನು ಲಂಕೆಯಲ್ಲಿ ಇಳಿಸೋದಕ್ಕೆ, ತನ್ನ ಸಿಬ್ಬಂದಿಯೊಂದಿಗೆ ಮಾತಾಡೋದಕ್ಕೆ ಯಾವುದಾದ್ರೂ ಒಂದು ಡಿವೈಸನ್ನು ಬಳಕೆ ಮಾಡ್ತಿದ್ನಾ? ಈ ಕೆತ್ತನೆಯಲ್ಲಿ ಅವನ ಬಲಗೈಯಲ್ಲಿನ ಉಪಕರಣ ನಮಗೆ ಆ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಅವನ ತಲೆಗೆ ಧರಿಸಿರುವ ಕಿರೀಟ ಒಂಥರ ಇವತ್ತಿನ ಪೈಲಟ್ಗಳು ಧರಿಸುವ ಹೆಲ್ಮೆಟ್ ಥರಾನೇ ಇದೆ. ಅಲ್ಲದೆ ಕಾಮಗಮನದ ಪ್ರಯೋಗಕ್ಕೆ ಅಂದರೆ ಮನಸ್ಸಿನ ಆದೇಶದಂತೆ ಕ್ವಾಡ್ಕಾಪ್ಟರ್ ಚಲನೆಯ ಪ್ರಯೋಗ ಏನು ನಡೀತು, ಆ ಪ್ರಯೋಗಕ್ಕೆ ಬಳಸಲ್ಪಟ್ಟ ಎಲೆಕ್ಟ್ರೋ ಎನ್ಸೆಫಿಲಾಗ್ರಫಿ ಹೆಲ್ಮೆಟ್ಗೆ ಈ ಕಿರೀಟ ತುಂಬಾ ಹೋಲಿಕೆ ಆಗ್ತಾ ಇದೆ. ಅದು ಎಷ್ಟು ಸಾಮ್ಯಗಳಿವೆ ನೋಡಿ. ಇದೆಲ್ಲ ಕಾಕತಾಳೀಯವಾಗಿ ಅಥವಾ ಕೇವಲ ಕಲ್ಪನೆಯ ಮೂಲಕ ಸಾಧ್ಯ ಆಗೋ ಮಾತಾ? ಆಯಿತು, ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ರಾಮಾಯಣದಲ್ಲಿ ಯುದ್ಧ ಮುಗಿದ ನಂತರ ರಾಮನಿಗೆ ವಿಭೀಷಣ ಇನ್ನಷ್ಟು ದಿನಗಳ ಕಾಲ ಲಂಕೆಯಲ್ಲಿದ್ದು ಹೋಗೋದಕ್ಕೆ ಮನವಿ ಮಾಡ್ತಾನೆ. ಆದರೆ ನಾನು ಬೇಗ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳುವ ರಾಮನಿಗೆ ಪುಷ್ಪಕ ವಿಮಾನದ ಮೂಲಕ ನೀನು ಒಂದೇ ದಿನದಲ್ಲಿ ಲಂಕೆಯಿಂದ ಅಯೋಧ್ಯೆಗೆ ತಲುಪಬಹುದು ಅಂತ ಹೇಳುವ ವಿಭೀಷಣ ಪುಷ್ಪಕ ವಿಮಾನವನ್ನು ತರಿಸಿಕೊಡ್ತಾನೆ. ಅದರಲ್ಲಿ ಅಯೋಧ್ಯೆ ತಲುಪಿದ ರಾಮ ಆನಂತರ ಆ ವಿಮಾನವನ್ನು ಅದರ ನಿಜವಾದ ಒಡೆಯನಾದ ಕುಬೇರನ ಬಳಿಗೆ ತೆರಳೋದಕ್ಕೆ ತಿಳಿಸ್ತಾನೆ ಮತ್ತು ಅದು ಕುಬೇರನ ಬಳಿಗೆ ಹೊರಟು ಹೋಗುತ್ತೆ. ಈ ಕೆಲಸ ಸಾಧ್ಯವಾಗೋದು ಕೂಡ ಮನಸ್ಸಿನ ಶಕ್ತಿಯಿಂದಲೇ. ಅಂದರೆ ಇವತ್ತು ನಮ್ಮ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಾ ಇರೋ ಎಲೆಕ್ಟ್ರೋ ಎನ್ಸೆಫಿಲಾಗ್ರಫಿ ಅವತ್ತಿಗೆ ಸಾಧ್ಯವಾಗಿತ್ತಾ? ಅವರು ಇದೇ ಶಕ್ತಿಯನ್ನು ಬೇರೆಯ ರೂಪದಲ್ಲಿ ಬಳಸ್ತಾ ಇದ್ರಾ? ಆ ಬಗ್ಗೆ ತುಂಬಾ ಸಂಶೋಧನೆಗಳು ಇನ್ನೂ ನಡಿಬೇಕಾಗಿವೆ. ಇನ್ನು ಈಗಿನ ವಿಮಾನಗಳ ಅನ್ವೇಷಣೆ ಇದೆಯಲ್ಲ, ಅದರಲ್ಲಿ ಸಾಕಷ್ಟು ವಿಷಯವನ್ನು ಭಾರದ್ವಾಜ ಮುನಿಗಳ ವಿಮಾನಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಅದರಲ್ಲಿ ಬರುವ ಗೂಢ ಮತ್ತು ಅದೃಶ್ಯ ಅನ್ನೋ ತಂತ್ರಗಾರಿಕೆನೇ ಇವತ್ತಿನ ಯುದ್ಧ ವಿಮಾನಗಳ ಸ್ಟೆಲ್ತ್ ಹಾಗೂ ಕ್ಯಾಮೋಫ್ಲೆಡ್ಜ್ ಟೆಕ್ನಾಲಜಿಯ ಮೂಲ ಅಂತ ಹೇಳ್ತಾರೆ ಬೆಂಗಳೂರಿನ ಜೈನ್ ಸಂಸ್ಕೃತ ವಿಶ್ವವಿದ್ಯಾಲಯದ ಸಂಶೋಧಕಿ KR ಶ್ರುತಿ. ಈ ಬಗ್ಗೆ ಅವರು ಸಂಶೋಧನಾ ಪ್ರಬಂಧವನ್ನು ಬರೆದಿದ್ದಾರೆ. ಅದು ನಿಮಗೆ ಇಂಟರ್ನೆಟ್ಟಲ್ಲಿ ಕೂಡ ಸಿಗುತ್ತೆ. ಇಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯದ ಸಂಶೋಧಕಿಯ ಮಾತುಗಳನ್ನು ವಿಮಾನಶಾಸ್ತ್ರದ ವಿಷಯದಲ್ಲಿ ನಂಬೋದಕ್ಕಾಗತ್ತಾ? ಬುದ್ಧಿವಂತರ ತಲೆಯಲ್ಲಿ ಇಂಥ ಪ್ರಶ್ನೆ ಖಂಡಿತ ಹೇಳುತ್ತೆ. ಆ ಕಾರಣಕ್ಕಾಗಿಯೇ ಹೇಳ್ತಾ ಇದ್ದೀನಿ. ಶ್ರುತಿ ಅವರು ಕೇವಲ ಸಂಸ್ಕೃತ ಸ್ಕಾಲರ್ ಮಾತ್ರ ಅಲ್ಲ, ಅವರು ಇಂಜಿನಿಯರಿಂಗ್ ಪದವೀಧರೆ. ಹಾಗೆಯೇ ಎಲೆಕ್ಟ್ರಾನಿಕ್ಸ್ ವಿಷಯದಲ್ಲಿ MTech ಪದವಿಯನ್ನು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿ ಪಡ್ಕೊಂಡಿದ್ದಾರೆ. ಈ ಇಂಜಿನಿಯರಿಂಗ್ ಪದವೀಧರೆ ಪುರಾತನ ವೈಮಾನಿಕ ಶಾಸ್ತ್ರದ ಬಗ್ಗೆ ಅಧ್ಯಯನ ನಡೆಸ್ತಾ ಇರೋದಿದೆಯಲ್ಲ, ಅದು ನಿಜಕ್ಕೂ ಹೆಮ್ಮೆಯ ವಿಷಯ.
ಶ್ರುತಿ ಹಾಗೂ ಅವರ ಗೈಡ್ ಜೈನ್ ಯೂನಿವರ್ಸಿಟಿಯ ಪ್ರೊಫೆಸರ್ ಡಾಕ್ಟರ್ ರಜನಿ ರಾಮಯ್ಯ ಇಬ್ಬರೂ ಸೇರಿ ಮಂಡಿಸಿರುವ ಸಂಶೋಧನಾ ಪ್ರಬಂಧ ರಾವಣನ ವಿಮಾನಶಾಸ್ತ್ರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತಿನ ಆಧುನಿಕ ವೈಮಾನಿಕ ಸಂಶೋಧನೆಗಳು ಹಾಗೂ ಅವತ್ತಿನ ವಿಮಾನಶಾಸ್ತ್ರದ ಪರಿಕಲ್ಪನೆಯ ನಡುವಿನ ಸಾಮ್ಯದ ಬಗ್ಗೆ ಕೂಡ ಈ ಪ್ರಬಂಧ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದೆ. ನೀವು ಅದನ್ನು ಕೂಡ ಒಮ್ಮೆ ಓದಬಹುದು. ಹಾಗೆ ಈಗ ಶ್ರೀಲಂಕಾದಲ್ಲಿ ರಾವಣನ ವೈಮಾನಿಕ ಶಾಸ್ತ್ರ ಹಾಗೂ ವೈಮಾನಿಕ ಹಾದಿಗಳ ಬಗ್ಗೆ ಸಂಶೋಧನೆ ಆರಂಭ ಆಗಿದೆ. ಆ ಸಂಶೋಧನೆಗೆ ಭಾರತದ ಸರ್ಕಾರ ಕೂಡ ಒಂದಷ್ಟು ನೆರವನ್ನು ನೀಡಲಿ, ಕೈ ಜೋಡಿಸಲಿ ಅಂತ ಶ್ರೀಲಂಕಾ ಬಯಸ್ತಾ ಇದೆ. ಸಂಶೋಧನೆ ಮುಂದುವರೆದು ಇನ್ನು ಯಾವ್ಯಾವ ಅಂಶಗಳು ಅಲ್ಲಿ ಹೊರಬರುತ್ತವೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಗೆಳೆಯರೆ, ರಾವಣ ಬಳಸಿದ ವಿಮಾನಗಳ ಬಗ್ಗೆ ಶ್ರೀಲಂಕಾ ನಡೆಸೋದಕ್ಕೆ ಹೋಗ್ತಾ ಇರೋ ಸಂಶೋಧನೆ ಹಾಗೂ ರಾವಣ ಬಳಸಿದ್ದ ಹಾರುವ ಯಂತ್ರಗಳಿಗೂ ಇವತ್ತಿನ ಹಾರುವ ಯಂತ್ರಗಳಿಗೂ ಇರುವ ಸಾಮ್ಯತೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.